ಈ ವಿಡಿಯೋ ನೋಡಿ. ಇದರಲ್ಲಿ ಮಾಧುರಿ ದೀಕ್ಷಿತ್ಗೆ ನಾನಾ ಪಟೇಕರ್ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ. ಮಾಧುರಿ ನನಗೆ ಅಳೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ನಾನಾ, ಯಾಕೆ ಅಳಕ್ಕೆ ಬರಲ್ಲ, ನಗೋಕ್ಕೆ ಬರತ್ತಾ, ಅಳೋದು ಕಷ್ಟನಾ, ನೋಡಿಲ್ಲಿ ಅಂತ ತಿರುಗ್ತಾರೆ. ಆ ಕಡೆಯಿಂದ ಈ ಕಡೆ ತಿರುಗೋವಾಗ ಅವರ ಎಕ್ಸ್ಪ್ರೆಷನ್ ಚೇಂಜ್ ಆಗಿರುತ್ತೆ. ಕಣ್ಣಲ್ಲಿ ನಿಧಾನವಾಗಿ ನೀರು ತುಂಬಿಕೊಳ್ಳುತ್ತೆ. ಅವ್ರು ಹೇಳ್ತಾರೆ, ನೋಡು, ಡೈಲಾಗ್ ಬೇಕು ಅಂತಲೇ ಇಲ್ಲ, 1ರಿಂದ 10ರವರೆಗೆ ಎಣಿಕೆ ಮಾಡ್ತಾ ಹೋದರೆ ಸಾಕು, ಆದರೆ ಹೃದಯದಿಂದ ಮಾಡಬೇಕು, ಕಣ್ಣು ತುಂಬಿಕೊಳ್ಳುತ್ತೆ ಅಂತ ಹೇಳಿ ಎಣಿಕೆ ಶುರು ಮಾಡ್ತಾರೆ. 5, 6, 7, 8. ಸಿನಿಮಾದಲ್ಲೋ ಅಥವಾ ನಾಟಕದಲ್ಲೋ ಕಲಾವಿದರು ಅಳುವಾಗ ಅಥವಾ ನಗುವಾಗ ನಮಗೂ ಆ ಫೀಲ್ ಆಗತ್ತೆ. ಅವರು ಮಾಡೋದು ಬರೀ ಆ್ಯಕ್ಟಿಂಗ್ ಅಂತ ಗೊತ್ತಿದ್ರೂ ನಾವ್ಯಾಕೆ ಅವರ ಪಾತ್ರದ ಜೊತೆ ಕನೆಕ್ಟ್ ಆಗ್ತೀವಿ? ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರೋ ಈ ಪುಸ್ತಕದಲ್ಲಿ ಅದಕ್ಕೆ ಉತ್ತರ ಇದೆ. ಈ ಪುಸ್ತಕದ ಹೆಸರು ರಂಗದಲ್ಲಿ ಅಂತರಂಗ. ಇದು ಬರೀ ಪುಸ್ತಕ ಅಲ್ಲ, ನಟರ ಪಾಲಿನ ಶಾಸ್ತ್ರೀಯ ಗ್ರಂಥ ಅಂತಲೇ ಹೇಳ್ಬೋದು. ಮೂಲತಃ ರಷ್ಯಾದ ಶ್ರೇಷ್ಠ ರಂಗಕರ್ಮಿ ಕಾನ್ಸ್ಟಂಟಿನ್ ಸ್ಟ್ಯಾನಿಸ್ಲಾವಸ್ಕಿ ಅವರು ಬರೆದಿರುವಂತಹ ಪುಸ್ತಕವನ್ನು ನಮ್ಮ ಹೆಮ್ಮೆಯ ನೀನಾಸಂ ಸಂಸ್ಥಾಪಕರಾದಂತಹ ಕೆ ವಿ ಸುಬ್ಬಣ್ಣನವರು ಅಷ್ಟೇ ಅದ್ಭುತವಾಗಿ ಕನ್ನಡದಲ್ಲಿ ಇದನ್ನು ಅನುವಾದ ಮಾಡಿದ್ದಾರೆ. ಒಬ್ಬ ನಟ ಸ್ಟೇಜ್ ಮೇಲೆ ಅಥವಾ ಕ್ಯಾಮ್ರಾ ಮುಂದೆ ಸುಮ್ಮನೆ ಕೃತಕವಾಗಿ ಆ್ಯಕ್ಟಿಂಗ್ ಮಾಡಬಾರ್ದು, ಬದಲಾಗಿ ಆ ಪಾತ್ರದ ಭಾವನೆಗಳನ್ನು ಒಳಗಿನಿಂದ ಅಂದರೆ ಅಂತರಂಗದಿಂದ ಅನುಭವಿಸಿ ಜೀವಿಸಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಈ ಪುಸ್ತಕದ ಹೆಸರು ರಂಗದಲ್ಲಿ ಅಂತರಂಗ. ನಟನೆ ಅಂತಂದರೆ ಕೇವಲ ಡೈಲಾಗ್ ಒಪ್ಸೋದಲ್ಲ ಅಥವಾ ಸುಮ್ಮನೆ ಕೈಕಾಲು ಆಡಿಸೋದಲ್ಲ, ಅದು ಪಾತ್ರದ ಪರಕಾಯ ಪ್ರವೇಶ ಮಾಡೋದು. ಅದನ್ನು ಹೇಗೆ ಮಾಡೋದು? ಒಬ್ಬ ನಟ ತನ್ನ ಏಕಾಗ್ರತೆಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು, ಪಾತ್ರದ ಹಿಂದಿನ ಸತ್ಯವನ್ನು ಹೇಗೆ ಹುಡುಕಬೇಕು ಅನ್ನೋದನ್ನು ಸ್ಟ್ಯಾನಿಸ್ಲಾವಸ್ಕಿ ಅವರು ಬಹಳ ವಿವರವಾಗಿ ಕಥೆಯ ರೂಪದಲ್ಲಿ ಹೇಳಿದ್ದಾರೆ. ನೀವು ನಟರಾಗಬೇಕು ಅಂತ ಕನಸು ಕಾಣ್ತಾ ಇದ್ದರೆ ಅಥವಾ ರಂಗಭೂಮಿ ಹಾಗೂ ಸಿನಿಮಾದ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಈ ಪುಸ್ತಕವನ್ನು ನೀವು ಓದಲೇಬೇಕು. ಇದು ಬರೀ ನಟರಿಗೆ ಮಾತ್ರ ಅಲ್ಲ, ಮನುಷ್ಯನ ಮನಸ್ಸಿನ ಭಾವನೆಗಳನ್ನು, ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿರುವಂತಹ ಚಾಪ್ಟರ್ಗಳ ಬಗ್ಗೆ ಒಂದೊಂದೇ ಎಪಿಸೋಡ್ಗಳ ಮೂಲಕ ನಾನು ಹೇಳ್ತಾ ಹೋಗ್ತೇನೆ. ಎಲ್ಲವನ್ನ ನೋಡಿ ನಂತರ ನಾಟಕ ಅಥವಾ ಸಿನಿಮಾ ನೋಡೋ ನಿಮ್ಮ ದೃಷ್ಟಿಕೋನ ನಿಜವಾಗ್ಲೂ 100% ಸಂಪೂರ್ಣವಾಗಿ ಬದಲಾಗತ್ತೆ. ಆ ಎಪಿಸೋಡ್ ಒಂದೊಂದಾಗಿ ಬರುತ್ತಾ ಹೋಗುತ್ತೆ. ಆದರೆ ಅದರಲ್ಲಿ ಬರುವ ಪಾಠಗಳ ಒಂದಿಷ್ಟು ಹೈಲೈಟ್ಸ್ಗಳನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಮೊದಲನೇದು ಕಲ್ಪನೆ. ನಟನೆಯ ಮೊದಲನೇ ಹೆಜ್ಜೆನೇ ಕಲ್ಪನೆ. ಪಾತ್ರದ ಬಗ್ಗೆ ಸ್ಕ್ರಿಪ್ಟ್ನಲ್ಲಿ ಸ್ವಲ್ಪ ಮಾಹಿತಿ ಇದ್ದರೂ ಉಳಿದದ್ದನ್ನು ನಟ ತನ್ನ ಕಲ್ಪನೆಯಿಂದ ಕಟ್ಟಿಕೊಡಬೇಕು. ಅದಕ್ಕೇನೆ ಸ್ಟ್ಯಾನಿಸ್ಲಾವಸ್ಕಿ ಅವರು ಅದನ್ನು ಮ್ಯಾಜಿಕ್ ಇಫ್ ಅಂತ ಕರೀತಾರೆ. ಮ್ಯಾಜಿಕ್ ಇಫ್ ಟೆಕ್ನಿಕನ್ನು ಹೇಳ್ಕೊಡ್ತಾರೆ. ಅಂದರೆ ಒಂದು ವೇಳೆ ನಾನೇ ಆ ಜಾಗದಲ್ಲಿ ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದರೆ ಏನು ಮಾಡ್ತಿದ್ದೆ ಅಂತ ಪ್ರತಿಯೊಬ್ಬ ನಟ ಕೂಡ ಪ್ರಶ್ನೆ ಕೇಳಿಕೊಂಡು ನಟನೆಯನ್ನು ಮಾಡಬೇಕು. ಉದಾಹರಣೆಗೆ, ಇಬ್ಬರು ಗೆಳೆಯರು ಪರಸ್ಪರ ದೂರ ಆಗುವಂತಹ ಪಾತ್ರವನ್ನು ಮಾಡಬೇಕು ಅಂತಂದಾಗ ನಮ್ಮ ಜೀವನದಲ್ಲಿ ಅಥವಾ ನನ್ನ ಜೀವನದಲ್ಲಿ ಹೀಗೆ ನಡೆದಿದ್ದರೆ ನಾನೇನು ಮಾಡ್ತಾಯಿದ್ದೆ ಅಂತ ಕಲ್ಪನೆ ಮಾಡಿಕೊಂಡು ನನ್ನ ಜೀವನದಲ್ಲೇ ಅದನ್ನು ನಡೀತಾ ಇದೆಯೇನೋ ಅಂತ ಫೀಲ್ ಮಾಡಿಕೊಂಡು ಆ್ಯಕ್ಟಿಂಗನ್ನು ಮಾಡಬೇಕು. ಆ ಥರದ ಕಲ್ಪನೆಯನ್ನು ಮಾಡಿಕೊಂಡು ಆ್ಯಕ್ಟಿಂಗನ್ನು ಮಾಡಬೇಕು ಅಂತೇಳಿ ಅದರಲ್ಲಿ ವಿವರಿಸ್ತಾ ಹೋಗ್ತಾರೆ. ಇನ್ನು ಏಕಾಗ್ರತೆ. ಸ್ಟೇಜ್ ಮುಂದೆ ಸಾವಿರಾರು ಜನ ಕೂತಿರ್ತಾರೆ.
ಕ್ಯಾಮ್ರಾ ಹಿಂದೆ ಲೈಟ್ಸ್, ಗಲಾಟೆ ಎಲ್ಲ ಇರುತ್ತೆ. ಆದರೂ ನಟ ತನ್ನ ಪಾತ್ರದ ಮೇಲೆ ಫೋಕಸ್ ಮಾಡೋದು ಹೇಗೆ? ಸುತ್ತಮುತ್ತ ಏನೇ ಆಗ್ತಾ ಇದ್ರೂ ತನ್ನ ಪಾತ್ರದ ಲೋಕದಲ್ಲಿ, ರಂಗದ ಮೇಲಿನ ಏಕಾಂತದಲ್ಲಿ ಹೇಗೆ ಕಳೆದು ಹೋಗಬೇಕು ಅಂತ ಈ ಚಾಪ್ಟರ್ನಲ್ಲಿ ಹೇಳ್ಕೊಡ್ತಾರೆ. ಇನ್ನು ದೇಹದ ಸಡಲಿಕೆ. ನಾವು ಸ್ಟೇಜ್ ಅಥವಾ ಕ್ಯಾಮ್ರಾ ಮುಂದೆ ಹೋದಾಗ ನಮಗೆ ಗೊತ್ತಿಲ್ಲದೆ ಭಯದಿಂದ ನಮ್ಮ ಮೈ ಬಿಗಿಯಾಗಿಬಿಡುತ್ತೆ. ಆ ಟೆನ್ಷನ್ ಇಟ್ಕೊಂಡು ಸಹಜವಾಗಿ ನಡ್ಸೋದಕ್ಕಾಗೋದಿಲ್ಲ. ಆ ಟೆನ್ಷನನ್ನು ಬಿಟ್ಟು ಸ್ನಾಯುಗಳನ್ನು ಹೇಗೆ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು ಅನ್ನೋದರ ಬಗ್ಗೆ ಆ ಒಂದು ಚಾಪ್ಟರ್ನಲ್ಲಿ ತುಂಬ ವಿವರವಾಗಿ ಹೇಳ್ತಾ ಹೋಗ್ತಾರೆ. ಆ ಚಾಪ್ಟರನ್ನು ಕೂಡ ನಾವು ಮುಂದೆ ನೋಡ್ತಾ ಹೋಗೋಣ, ಹೇಗೆ ಅವರು ವಿವರಿಸಿದ್ದಾರೆ ಅಂತ. ಇನ್ನೊಂದು ನಂಬಿಕೆ ಮತ್ತು ಸತ್ಯಾಸತ್ಯತೆ. ರಂಗದ ಮೇಲಿರೋ ಸೆಟ್ ಪ್ರಾಪರ್ಟಿ ಸುಳ್ಳು ಅಂತ ನಟನಿಗೆ ಗೊತ್ತಿರುತ್ತೆ. ಆದರೂ ಆ ಸುಳ್ಳನ್ನು ಸಂಪೂರ್ಣವಾಗಿ ನಂಬಿ ಪ್ರೇಕ್ಷಕರಿಗೂ ಕೂಡ ಅದು ಸತ್ಯ ಅಂತ ಅನಿಸುವ ಹಾಗೆ ಹೇಗೆ ಓವರ್ ಆ್ಯಕ್ಟಿಂಗ್ ಮಾಡದೇ ನ್ಯಾಚುರಲ್ ಆಗಿಯೇ ಆ್ಯಕ್ಟ್ ಮಾಡುವಂತಹ ಗುಟ್ಟನ್ನು ಹೇಳ್ಕೊಟ್ಟಿದ್ದಾರೆ. ಪಾತ್ರದಲ್ಲಿ ಅಳುವ ಸೀನ್ ಬಂದರೆ ಗ್ಲಿಸರಿನ್ ಹಾಕದೇನೆ ಅಳೋದು ಹೇಗೆ, ಅಥವಾ ಕೃತಕವಾಗಿ ನಗದೇನೆ ಹೊಟ್ಟೆ ಹುಣ್ಣಾಗುವ ಹಾಗೆ ನಗೋದು ಹೇಗೆ, ನಮ್ಮದೇ ಜೀವನದ ಯಾವುದೋ ಒಂದು ಹಳೆಯ ದುಃಖದ ಅಥವಾ ಖುಷಿಯ ಘಟನೆಯನ್ನು ನೆನಪಿಸಿಕೊಂಡು ಆ ಫೀಲಿಂಗನ್ನು ಪಾತ್ರಕ್ಕೆ ತರೋದು ಹೇಗೆ, ಇಂತಹ ವಿಚಾರಗಳನ್ನು ಇನ್ನೊಂದು ಚಾಪ್ಟರ್ನಲ್ಲಿ ಹೇಳ್ತಾ ಹೋಗ್ತಾರೆ. ಆ ಚಾಪ್ಟರ್ನೂ ಕೂಡ ನಾವು ಇನ್ನೊಂದು ಎಪಿಸೋಡ್ನಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ. ಮುಂದೆ ಅವರು ಹೇಳೋದು, ಒಂದು ನಾಟಕ ಅಥವಾ ಸಿನಿಮಾದಲ್ಲಿ ಪಾತ್ರದ ಮುಖ್ಯ ಉದ್ದೇಶ ಏನು, ಪ್ರತಿಯೊಂದು ಸೀನ್ನಲ್ಲೂ ಆ ಪಾತ್ರ ಏನನ್ನು ಸಾಧಿಸೋದಕ್ಕೆ ಹೊರಟಿದೆ, ಇದನ್ನೆಲ್ಲವನ್ನು ನಾವು ವಿವರವಾಗಿ ನೋಡಬೇಕು. ಆಗ ದೊಡ್ಡ ಸ್ಕ್ರಿಪ್ಟನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಒಡೆದು ನಾವು ಅರ್ಥ ಮಾಡ್ಕೊಳ್ಬೋದು. ಈ ಟೆಕ್ನಿಕ್ಸನ್ನು ಕೂಡ ಹೇಳಿದ್ದಾರೆ. ಹೀಗೆ ಪ್ರತಿಯೊಂದು ಚಾಪ್ಟರ್ ಕೂಡ ನಟನೆಯ ಒಂದೊಂದು ಗುಟ್ಟನ್ನು ಬಿಟ್ಕೊಡುತ್ತಾ ಹೋಗುತ್ತೆ. ಇದನ್ನು ಓದ್ತಾ ಇದ್ದರೆ ನಾವೇ ಆ್ಯಕ್ಟಿಂಗ್ ಕ್ಲಾಸ್ನಲ್ಲಿ ಕೂತು ಪಾಠ ಕೇಳ್ತಾ ಇದ್ದೀವೇನೋ ಅನ್ನೋ ಫೀಲ್ ಬರುತ್ತೆ. ಆ್ಯಕ್ಟಿಂಗ್ ಅನ್ನೋದು ಬರೀ ಹೊರಗಡೆ ಕಾಣೋ ಬಣ್ಣದ ಪ್ರಪಂಚ ಅಲ್ಲ, ಅದು ನಮ್ಮ ಒಳಗಿನ ಮನಸ್ಸಿನ ಶಕ್ತಿ ಅನ್ನೋದನ್ನು ಈ ರಂಗದಲ್ಲಿ ಅಂತರಂಗ ಪ್ರೂವ್ ಮಾಡುತ್ತೆ. ಆ ಎಲ್ಲ ಚಾಪ್ಟರ್ಗಳನ್ನು ಒಂದೊಂದೇ ಚಾಪ್ಟರ್ಗಳಾಗಿ, ಒಂದೊಂದೇ ಸಂಚಿಕೆಗಳಾಗಿ ವಿವರವಾಗಿ ತಿಳಿಯುತ್ತಾ ಹೋಗೋಣ. ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.